ಮಾಡ್ತಾ ಇದಾರ. ಏನ್ ಮಾಡಾಕತ್ತಾರಪ್ಪ, ಇದು 2023-24 ಎಂಡಿಂಗ್ ಆಗಿದೆ ರೋಡ್, ಜಲನಗರ ಮೇನ್ ರೋಡ್. ಈ ಅದಕ್ಕೆ 4 ಕೋಟಿಯಿಂದ ಅನುದಾನ ತಗೊಂಡ್ಬಂದು ಭೂಮಿ ಪೂಜೆ ಮಾಡ್ತಾರೆ ನಗರ ಶಾಸಕರು. ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಮಾಧ್ಯಮರಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ, ನಾನು ಗಿರೀಶ್ ಕುಮಾರ್ ಶೋಗಿ ಇಟ್ಟಂಗಿ, ವಾರ್ಡ್ ನಂಬರ್ 22ರ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದು, ಅದೇ ರೀತಿ ನಮ್ಮ ಸ್ನೇಹಿತರಾದ ಸಿ.ಪಿ. ಪಾಟೀಲ್ರು, ಅದೇ ರೀತಿ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಾದ ಶಿವಮಾವಿನ ಗಿಡ. ಇವತ್ತು ನಿಮ್ಮ ಪತ್ರಿಕೆಗೋಷ್ಠಿಯ ಮುಂದೆ ಬರಬೇಕಾದ್ರೆ ನನ್ನ ಒಂದು ಯಾವ ಸಂದರ್ಭ ಬಂದಿದ್ದೀನಿ ಅಂತ ಈಗ ಹೇಳಕ್ ಇಚ್ಛೆ ಪಡ್ತೀನಿ. ವಾರ್ಡ್ ನಂಬರ್ 22 ಮಾಡಿದ್ದೇ ರೋಡು ಮಾಡ್ತಾ ಇದಾರ. ಏನ್ ಮಾಡಾಕತ್ತಾರಪ್ಪ, ಇದು 2023-24 ಎಂಡಿಂಗ್ ಆಗಿದೆ ರೋಡ್, ಜಲನಗರ ಮೇನ್ ರೋಡ್. ಈ ಅದಕ್ಕೆ 4 ಕೋಟಿಯಿಂದ ಅನುದಾನ ತಗೊಂಡ್ಬಂದು ಭೂಮಿ ಪೂಜೆ ಮಾಡ್ತಾರೆ ನಗರ ಶಾಸಕರು. ಮತ್ತೆ ಇದು ಶಾಸಕರಿಗೆ ಒಂದೇ ಇದು ವಾರ್ಡ್ ಸೀಮಿತ ಆಗ್ಯದು. ಏನ್ ಎಲ್ಲಾ ಕಡೆ ಕೆಲಸ ಆಗುವಂತ ಇಲ್ಲ, ಸುಮಾರು ಅದಾವು. ಮತ್ತೆ ಹೊಂದಾಣಿಕೆ ಮತ್ತೆ ಕಳಪೆ ಕಾಮಗಾರಿ ಪುರ ಇದು ಏನು ನಮ್ಮ ಒಂದ್ ವರ್ಷದಲ್ಲಿ ರೋಡ್ ಕೆಡ್ತಂದ್ರೆ ಯಾವ ರೀತಿಯಿಂದ ಆಗ್ಯದಪ್ಪ ಇದು ಬೇಕಲ್ಲ. ಒಂದೇ ಒಂದ್ ವರ್ಷಕ್ಕೊಂದು ರೋಡ್ ಕೆಡ್ತದಂದ್ರ ಮತ್ತ ಅದಕ್ಕೆ ಕ್ವಾಂಟಿಟಿ 2,74,00,000 ರೋಡ್ ಆಗ್ಯದ. ಅದು 2,74,00,000 2023-24 ಎಂಡಿಂಗ್ ಕೊಡ್ತಲ್ಲ 25. ಈಗ ಎಷ್ಟದ 26 ಫೆಬ್ರವರಿ ಸ್ಟಾರ್ಟ್ ಆಯ್ತು. ಈ ನಗರ ಶಾಸಕರು ಲಾಸ್ಟ್ ಟೈಮ್ ಇದಕ್ಕೆ ಸಿ ರೋಡ್ ಅಂತ ಮಾಡಿದ್ರು. ಮೇನ್ ರೋಡ್ ಯಾವ್ದಂದ್ರೆ ಈ ಜಲನಗರದಲ್ಲಿ ನಮ್ದು ಆ ಮೇನ್ ರೋಡ್ ಇಂದ ಅಂಬೇಡ್ಕರ್ ಇದು ಬುದ್ಧಿವಾದಿಂದ ನಮ್ಮ ಬಿಡಿ ಆಫೀಸ್ತನ ಇಷ್ಟು ಈ ರೋಡ್ಗೆ ಮತ್ತೆ 4 ಕೋಟಿ ಸಿ ರೋಡ್ ಭೂಮಿ ಪೂಜೆ ಮಾಡ್ತಾರೆ. ಈಗ ಕಾಂಟ್ರಾಕ್ಟರ್ ಕಳಪೆ ಕಾಮಗಾರಿ ಮಾಡ್ಯಾರು. ಏನ್ ಹೊಂದಾಣಿಕೆ ಇದು, ಏನ್ ಗುತ್ತಿಗೆದಾರಿಗೆ ಮತ್ತ ಕಮಿಷನರ್ಗ ಶಾಸಕರು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಈ ಕಮಿಷನರ್ ಕಡೆ ದುಡ್ಡು ತಗೊಂಡು ಬಂದು ಹಗಲು ದರೋಡೆ ನಡೆಸ್ಯಾರ. ಇದು ಹೆಂಗಿದು ಮಾಡ್ರಿ, ಅಭಿವೃದ್ಧಿ ಮಾಡಕ್ ಭಯನಾಗಿಲ್ಲ. ಮಾಡಿದ್ದ ರೋಡ್ ಯಾಕೆ ಮಾಡಕ್ ಹೋಗ್ತೀರಿ? ಕಂಟಿನ್ಯೂ ಅದೇ ಮಾಡುದ ಇನ್ನ ಅದಾವು. ಅಲ್ಲಿ ನೋಡಿ ವಾರ್ಡ್ ನಂಬರ್ 19 ಹಕೀಂ ಚೌಕದಿಂದ ಕಸ್ತೂರಿ ಕಾಲೋನಿ ದಿನ ಜನ ಬಿದ್ದು ಸಾಯ್ಲಾಕತ್ತಾರ. ಅಲ್ಲಿ ಮತ್ JM ರೋಡ್ ಒಂದಿದೆ ಮುಂದ್ ಕಂಟಿನ್ಯೂ. ಅವಕ್ಕೇನ್ ನೀವು ಶಾಸಕರಲ್ಲ, ನೀವು ಮಾಡ್ರಿ ಇದು ಇದೇನಾಗಿದೆ, ಏನ್ ರೋಡ್ ಹಾಳಾಗಿದೆ ಅಂತ ಸಿ ರೋಡ್ ತಗೊಂಡ್ಬರ್ತೀರಿ. ಇದಕ್ಕೆ ಮಾಡಕ್ ಅಭಿವೃದ್ಧಿ ಮಾಡಕ್ ಬರಲ್ಲ. ಒಂದೊಂದು ವರ್ಷಗೊಮ್ಮೆ ರೋಡ್ ಆದ್ರೆ ಇವ್ ನಮ್ ಜನ ನಮ್ಮ ಟ್ಯಾಕ್ಸ್ ಕಟ್ಟಿದ ದುಡ್ಡನ್ನೇ ನೀವು ಅಲ್ಲಿ ರೋಡ್ ಮಾಡ್ಬೇಕಲ್ಲ. ಸರ್ಕಾರ ದುಡ್ಡು ಹರಾಮ್ ದುಡ್ಡಲ್ಲ. ಮಾಡ್ರಿ, ಯಾವ್ದು ಅಭಿವೃದ್ಧಿ ಮಾಡಿದ್ರೆ ಅದು ಒಳ್ಳೇದಾಗತ್ತೋ ಅದು ಮಾಡಿದ್ರೆ ಸೂಕ್ತ ಆಗತ್ತ. ಇದು ಸೂಕ್ತ ತನಿಖೆ ಆಗಬೇಕು. ಮತ್ತು ನಾವು ಇವತ್ತಿಗೆ ಇಷ್ಟೇ ಎಲ್ಲ ದಾಖಲೆ ಸಮೇತ ನಾವು ನಾಳೆ ಬಿಡುಗಡೆ ಮಾಡವನೇ. ಯಾರು ಕಾನೂನು ಕ್ರಮದಾಗ ನಾವು ಹೋಗಿ ನಾವು ನಾಳೆ ಒಂದು ಹೋರಾಟ ಮಾಡಿಕೆಂದ ಮುಂದಿನ ದಿನಮಾನದಾಗ ಬಹಳ ದೊಡ್ಡ ಹೋರಾಟ ಮಾಡೋಣ. ಯಾಕಪ್ಪ ಅಂದ್ರೆ ಈಗ ಒಂದು ರೋಡ್ ಮಾಡಿದ್ರೆ ಮಿನಿಮಮ್ ಅದಕ್ಕೊಂದು ವ್ಯಾಲಿಡಿಟಿ ಇರ್ತದೆ. ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಕ್ವಾಲಿಟಿ ರಿಪೋರ್ಟ್ ಅಂತ ಹೋಗುತ್ತೆ. ಒಂದು ಅಸ್ಪಾಟ್ GSP ಯಾವ ರೀತಿಯ ಕೆಲಸ ಮಾಡ್ಯಾರೋ ಏನು ಎಲ್ಲ ದುಡ್ಡು ಎತ್ತಾಕ್ಬಿಟ್ರಿ. ಈಗ ಹೊಂದಾಣಿಕೆ ಇದೇನು ಕಾಂಟ್ರಾಕ್ಟರ್ ಜೋಡಿ ಮತ್ತೆ ಕಮಿಷನರ್ ಜೋಡಿ, ಇವ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಅವ್ರ ಜೋಡಿ ನೀವು ಮುಂದಿನ ದಿನದಾಗಿ ಇವೆಲ್ಲ ದೊಡ್ಡ ಹಗರಣ ಅದ. ಇದು ಸೂಕ್ತ ತನಿಖೆ ಆಗ್ಬೇಕು. ಮತ್ತೆ ನಮ್ ಕಡೆ ಅದಾವು. ಈಗ 2024ರಾಗ ಈ ರೋಡ್ ಹ್ಯಾಂಡ್ ಓವರ್ ಕೊಡ್ತಾನೆ ಇದು. ಅವಾಗ ಕೊಟ್ಟಾಗ ಎಲ್ಲಿ ಜಲನಗರ ಮೇನ್ ರೋಡ್ ಇಂದ BD ಆಫೀಸ್ ತನಕ ಕೊಟ್ಟರೆ ಎಷ್ಟು 2,74,84,00,000. ಇಲ್ಲಿದಾವ ನನ್ನ ಕಡೆ ಪ್ರೂಫ್. ಐಟಮ್ ಶೆಡ್ಯೂಲ್ ಪ್ರಕಾರ ಹೋದ್ರೆ ಈ ರೋಡ್ ಶೆಡ್ಯೂಲ್ ಪ್ರಕಾರ ಒಂದು ರೋಡ್ ಮಾಡಿದ್ರೆ 5 ವರ್ಷ ಜಪ್ ಅನ್ನಬಾರ್ದು. ಈಗ ಏನಾಗಿದೆ ಅಂತ ನೀವು ಒಂದ್ಸಲ ಹೋಗಿ ನೋಡ್ರಿ. ನಾವ್ ಒಬ್ಬನೇ ಅಲ್ಲ, ನೀವು ಏನ್ ಬರಾಕತ್ತಿರತ್ತ ಅವ್ ನೋಡ್ರಿ ಅವ್ ಏನಾಗ್ಯಾವ. ಮತ್ತದು ಈಗ ಸಿಸಿ ರೋಡ್ ಮಾಡ್ತಾರಂತ. ಈಗ ಏನೈತಿ ಮುಂದಿನ ದಿನಮಾನದಾಗ ಇನ್ನ ವಾರ್ಡ್ಗಳು ಮಾಡುವಂತ ಅಭಿವೃದ್ಧಿಗಳು ಮಾಡ್ರಿ. ಇದು ಬರೀ ಒಂದೇ ವಾರ್ಡಿಗೆ ಸೀಮಿತ ಆಗಿರ್ಬೇಡ್ರಿ. ಇನ್ನ ಆಗುವಂತ ಕೆಲಸ ಬಾಳ ಅದಾವು. ಮತ್ ಏನ ಕೇಳಿದ್ರೆ ನಮ್ಮ ಸಿಲಿಕಾನ್ ಸಿಟಿ ಆಗ್ಯದ, ಸಿಂಗಾಪುರ್ ಆಗ್ಯದ, ಮಲೇಷ್ಯಾ ಆಗ್ಯದ ಅಂತ ಹೇಳ್ಕೊತ ಮಾಹಿತಿ ಹೊಡ್ಕೊತ ಕೂಡಿರ್ತೀರಿ. ಬಟ್ ಈಗ ಮುಂದೆ ಏನಲ್ಲ, ಇದು ಈ ತನಿಖೆ ಆಗ್ಲಿಲ್ಲ ಅಂದ್ರ ಮುಂದಿನ ದಿನ ದೊಡ್ಡ ಹೋರಾಟ ಆಗೋದು. ಇದು ನಾವು ಸೂಕ್ತ ದಾಖಲೆ, ನೀವು ಮುಂದಿನ ಪ್ರೆಸ್ ಮೀಟ್ ಸೂಕ್ತ ದಾಖಲೆ ಒಂದಿಗೆ ನಾನು ಬರ್ತೀನಿ. ಈಗ ಅದು ಕ್ರಮ ಕೈಗೊಳ್ಬೇಕು. ಕಮಿಷನರ್ ಲೋಕಾಯುಕ್ತ ಇದನ್ನ ಲೋಕಾಯುಕ್ತ ತನಿಖೆ ಆಗ್ಲೇಬೇಕಂತೇಳಿ ನಂದ ಇದು ಅದ. ಮುಂದಿನ ದಿನಮಾನದಾಗ ಏನೈತಿ ಅದು ಬರೋದ್ರಿಂದ ನಾ ಇವತ್ತಿಂದ ಅದೊಂದು ಇದು ರಿಪೋರ್ಟ್ ಸಿಗ್ಲಿಲ್ಲ, ಕರೆಕ್ಟ್ ತನಿಖೆ ಆಗ್ಲಿಲ್ಲ, ಕಳಪೆ ಕಾಮಗಾರಿ, ಇದು ಪೂರಾ ಕಳಪೆ ಕಾಮಗಾರಿ.
ದಿನ ಒಂದೊಂದು ಪೂಜೆ ಮಾಡ್ಕೋತ ಮಾಡಿದ್ದು ರೋಡ್ ಮ್ಯಾಗೆ ಮಾಡೋದು ಏನಿದು ಇದು? ಈ ನಾವು ತುಂಬಿ ಜನದ ದುಡ್ಡನೇ ಇದು, ಮತ್ತೆ ಯಾರ್ದು ಅಲ್ಲ. ನಾವು ಕಟ್ಟಿದ್ದು ಟ್ಯಾಕ್ಸ್ ಕಟ್ಟಿದ್ದು ಮಹಾನಗರ ಪಾಲಿಕೆದಿಂದ ಇವು ರೋಡ್ ತಗೊಂಡ್ಬರ್ತಾರೆ. ಗೋರ್ಮೆಂಟ್ ಯಾವ್ದಾದ್ರು ಗೋರ್ಮೆಂಟ್ ದುಡ್ಡಾದ್ರೂ ನಮಗೆ ದುಡ್ಡಲ್ಲ, ಮಾಡುವಂತದೇ ಆಗ್ಬೇಕಲ್ಲ, ಮಿಟ್ಲೈಸ್ ದುಡ್ಡ. ಅದೇನಂತಾರಲ್ಲ, ಒಬ್ಬ ತುಡುಗಿರ್ತಾನ, ಅವನ ಮಲ್ಕೊಂಡಾಗ ತುಡುಗು ಮಾಡ್ತಾನ, ಅವ ಪ್ರೊಫೆಷನಲ್ ತುಡುಗರೆ ಮಾಡ್ತಾನ ಅಂತ ಗೊತ್ತಿರ್ತದ. ನಾವು ಮಕ್ಕೊಂಡಿದ್ದೀವಿ, ಗೊತ್ತಾಯ್ತು. ಇದು ಹಗಲ್ ದರೋಡೆ, ಇದು ಜನ ತೋರ್ಸಾಯ್ತಾರೆ. ಹಗಲ್ ದರೋಡೆ ಹ್ಯಾಂಗಂದ್ರೆ ಕಣ್ ಮುಂದೆ ಮಾಡುದು, ಗೊತ್ತೈತಲ್ಲ, ಕಣ್ ಮುಂದೆ ಮಾಡ್ಬಿಡುದು ತುಡುಗರು. ಆ ಟೈಪ್ ಇದು ನಡೆದದ. ಇದು ನಾವು ಅತಿ ಒಂದು ಖಂಡನೀಯ ವಿಷಯ. ಯಾವ ಕಾರ್ಪೊರೇಟ್ ನಮ್ಮ ಮಹಾನಗರ ಪಾಲಿಕೆ ಕಾರ್ಪೊರೇಟ್ ಅವ್ರು ಕೂಡ ಯಾವ ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾಗಂತ ಅವರೆಲ್ಲ ಇವು ಶಾಮೀಲಾಗ್ಯಾರ. ಶಾಸಕರು ಈ ಬರೀ ಒಂದೇ ವರ್ಕಿಗೆ ಇದು ಸೀಮಿತ ಆಗಿ ಕೂತಾರೆ. ಇದಕ್ಕೆ ನಮ್ದು ಪೂರಾ ಖಂಡನೀಯ ವಿಷಯ ಅದ. ಅಭಿವೃದ್ಧಿ ಮಾಡುವಂತ ಮಾಡ್ರಿ. ಇದು ಒಂದೇ ವಾರ್ಡ್ ಸೀಮಿತ ಮಾಡ್ಕೊಂಡ್ ಕಿಶನ್ ಕೂತಾರ. ಯಾರು ಹೊಂದಾಣಿಕೆ ಇದ್ದಂಗೆ ಕಾಣ್ತದ ಅವ್ರಿಗೆ. ನಮ್ಗೆ ಅಂತ ಅನಿಸ್ಲಾಗತ್ತದ ಆ ಮಹಾನಗರ ಪಾಲಿಕೆ ಸದಸ್ಯಗ ಮತ್ತೆ MLA ಅವರಿಗೆ ಒಂದು ಹೊಂದಾಣಿಕೆ ಇದ್ದೈತಿ, ಅದಕ್ಕೆ ಹಿಂಗ ಮಾಡಾಕತ್ತಂತೇಳಿ ನಮ್ದೊಂದು ಇದೊಂದು ಸಂಶಯ ಅದ. ಈ ಸಂಶಯ ನಮ್ಗೆ ಕ್ಲಿಯರ್ ಮಾಡ್ಬೇಕಂದ್ರೆ ನೀವು ಲೋಕಾಯುಕ್ತ ನಾವು ತನಿಖೆ ಕೊಡ್ತೀವಿ. ಅದು ಸೂಕ್ತವಾಗಿ ಕ್ರಮ ಬರ್ಲಿಲ್ಲ ಅಂದ್ರೆ ನಾವು ದಾಖಲೆ ಸಮೇತ ಬರೋ ದಿನದಾಗ ಒಂದ್ 10 ದಿನದಾಗ ನಾನು ಅದು ಮುಂದಿನ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಂದು ಸೂಕ್ತ ದಾಖಲೆ ಸಮೇತ ಕೊಡ್ತೀವಿ. ಇದು ನೋಡಿ ಇದು ನೋಡ್ರಿ, BDA ಆಫೀಸ್ ಇಂದ ಯಾವ್ದು ಕೋರ್ಟ್ ಸರ್ಕಲ್ ತನ ಇದು ಜಲನಗರ ಮೇನ್ ರೋಡ್. ಇದು ನೀವು ನೋಡಿರ್ಬೇಕು, ಎಲ್ಲೆಲ್ಲಿ ಒಂದ್ ಸ್ವಲ್ಪ ಕಚ್ಚಾ ಆಗ್ಯದ. ಮತ್ ತಡಕೆ GSP ಎಲ್ಲಿ ಹೋಯ್ತು ನೋಡಿರ್ಬೋದು. ಎಲ್ರಿ ಸರ್, ನೀವು 2023 ಅಗ್ರಿಮೆಂಟ್ ಆಗುತ್ತೆ, 24 ಕೆಲಸ ಮಾಡ್ದ, 25 ಮತ್ತ 26 ಜನವರಿ ಇದು ಫೆಬ್ರವರಿ ಇದು ಹೆಂಗ್ ತೆಗೆದು ಅದಕ್ಕೆ ಎಷ್ಟು ದುಡ್ಡು ಹೋಗುತ್ತೆ? ಯಾರ ದುಡ್ಡಿದು? ಎದಕ್ಕೆ ಹಿಂಗ್ ಮಾಡಾಕತ್ತೀರಿ ನೀವು? ಅಂದ್ರೆ ಒಟ್ಟು ನೀವು ಜನಕ್ಕೊಂದು ಇದು ಮಾಡ್ಕೊಂಡ್ರಿ, ಅಭಿವೃದ್ಧಿ ಮಾಡಾಕತ್ತೀರಿ ಅಷ್ಟೇ, ತೋರ್ಸಾಕತ್ತೀರಿ. ದುಡ್ಡು ಮಾಡೋದು ಮಾಡ್ರಿ, ಯಾರ ದುಡ್ಡಿದು ಬೇಕಲ್ಲ? ಈ ನಮ್ಮ ದುಡ್ಡು ನಾವು ಟ್ಯಾಕ್ಸ್ ಕಟ್ತೀವಿ ಅಲ್ಲಿ ಹೋಗಿ. ಅವು ಇನ್ನ ದುನಿಯಾ ಬಡ್ರಿಗೆ ಇದು ಮಾಡ್ರಿ. ಅವ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಕಂಪ್ಯೂಟರ್ ಅವು ದುನಿಯಾ ಏನೋ ಅದು ಬಿಡಿ ಇದ್ರಾಗ ಮಹಾನಗರ ಪಾಲಿಕೆ ಒಳಗ ಬರೀ ರೋಡ್ ಗಟ್ರ ಇಲ್ಲ. ಪ್ರೇಮಾನಂದ್ ಬಿರಾದರ್ ಅಂತಿದಾರೆ, ಬಿಜೆಪಿ ಕ್ಯಾಂಡಿಡೇಟ್. ಮಹಾನಗರ ಪಾಲಿಕಾ ಕಮಿಷನರ್ ನಮ್ಗೆ ಸಂಶಯ ಇದೆ, ಇಬ್ಬರಿಗೂ ಸಂಶಯ ಇದೆ. ಯಾಕೆ ಸಂಶಯ? ಅದಕ್ಕೆ ನನಗೆ ಏನದ ಈ ಸಂಶಯ ಸಂಬಂಧಿ ಇದು ನೀವು ಉತ್ತರ ಕೊಡ್ಬೇಕು ನಮ್ಗೆ. ಆಯ್ತ್ರಿ, ಮತ್ತೀಗ ಪರ್ಸೆಂಟೇಜ್ ಇದ್ದಲ್ಲಿ ಕಳಪೆ ಕಾಮಗಾರಿಕೆ ಆಗ್ಬೇಕಲ್ಲ. ಅದಕ್ಕೆ ಏನ್ ರಿವಾಜ್ ಒಂದು ಇರ್ತದೆ, ಅದಕ್ಕೊಂದು ಸಿಸ್ಟಮ್ ಇರ್ತದೆ. ಮತ್ತೆ ಅವ ಎಲ್ಲ ಪರ್ಸೆಂಟೇಜ್ ತಗೊಂಡ ಮ್ಯಾಗೆ ಕಳಪೆ ಆಗ್ಬೇಕಲ್ಲ ಅದು. ಈಗ ನಾವು 100 ರೂಪಾಯಿ ನಮ್ ಕೈ ಕೊಡಾಕತ್ತೀರ ಅಂದ್ರೆ ಒಂದ್ 10 ರೂಪಾಯಿ ನೀವು ಕಳ್ಸ್ಕೊಟ್ಟು 90 ರೂಪಾಯಿ ಪೂರ ನೀವೇ 10 ರೂಪಾಯಿ ಮಾಡಿದ್ರೆ ಹೆಂಗಾಗ್ತದೆ ಸರ್? ಹೆಂಗಂದ್ರೆ ಮ್ಯಾಚ್ ಚಲೋನೇ ಅದಲ್ಲಿ. ಎಲ್ಲಿಂದ ನಮ್ಮ ಕೋರ್ಟ್ ಸರ್ಕಲ್ ದಿಂದ ಬುದ್ಧಿವಾರ್ತನ ಚೆನ್ನಾಗಿದೆ ರೋಡ್. ಅಲ್ಲಿಂದ ಈಗ ತೆಳಗ್ ಬರ್ರಿ, ಹಂಸು ತೆಗ್ ಅವು ಡ್ರೈನೇಜ್ ಕುಂಡಿಸ್ತಾರ. ಅವು ಒಂದ್ ಹೆವಿ ಲೋಡ್ ಬರ್ತಂದ್ರೆ ಹೊಡೆದ ಕೃಷ್ಣ ಅದ್ ಮತ್ತೆ ಹಿಂಗ್ ರೌಂಡ್ ಕಲಿಟ್ಟು ಹೋಗ್ತಾರೆ. ಅದ್ 3 ರಿಂದ 4 ದಿವಸಕ್ಕೆ ಕ್ಲಿಯರ್ ಆಗಲ್ಲ. ಈ ಸಲ ಡಾಂಬರ್ ರಸ್ತೆ ಇದಾವ. ಈಗ ಅದಕ್ಕ ಲಾಸ್ಟ್ ಟೈಮ್ ಇವರು ಇದೇ ಒಂದು ತಿಂಗಳ ಶಾಸಕರು ಫೇಸ್ಬುಕ್ ಅಲ್ಲಿ ಬಿಟ್ಟು ನೋಡಿರ್ಬೇಕು ನೀವು. ಶಾಸಕರು ಮತ್ತು ನಮ್ಮ ಮಹಾನಗರ ಪಾಲಿಕಾ ಸದಸ್ಯ ಪ್ರೇಮಾನಂದ್ ಬಿರಾದರ್ ಅವರು ಭೂಮಿ ಪೂಜೆ ಮಾಡಿ ಅವ್ರ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ರು. ಈಗ ಇಂಥ ನೋಡಿ ನೀವು ಸಿಸಿ ರೋಡ್ ಮಾಡಾಕೈತ್ರಿ ಅಂದಾಗ ಬೇಕಲ್ಲ, ಅದಕ್ಕೊಂದು ಏನ್ರಿ ಮೇಂಟೆನೆನ್ಸ್ ಇರ್ತದ. ಇದು ಅದೇ ಅದಕ್ಕೆ ಹೇಳಿದಲ್ಲ, ದಾಖಲೆ ಸಮೇತ ತೆಗಿತೀರಿ. ಮೇಂಟೆನೆನ್ಸ್ ಇದ್ರೆ ಮತ್ತೆ ಸಿಸಿ ರೋಡ್ ಇದಕ್ಕೆ ಇದು ಮಾಡ್ತಿದ್ರು ಅವರು. ಮತ್ತೆ ಇವಾಗ ನಾವು ಸಿಗ್ತಾವ್ರಿ. ಈಗೆಲ್ಲ ನಾನು ಮೊನ್ನೆ ರಿಪೋರ್ಟ್ ಕೇಳಿದೀನಿ ಆಫೀಸ್ದಾಗ. ನಂಗೆ ಒಂದು ಭಾಳ 10-12 ದಿವಸ ನಂಗೆ ಅದು ರಿಪೋರ್ಟ್ ಎಲ್ಲ ಬರ್ತದೆ. ಬಂದ್ಮೇಲೆ ನಿಮ್ ಜೋಡಿ ಅದಕ್ಕೆ ಹಂಚ್ಕೋತೀನಿ. ನಾನು ಕರೆಸಿ ನಿಮ್ಗೂ ಇನ್ನೊಂದ್ಸಲ ನಾನು ಕೊಡ್ತೀನಿ. ಅದು ನೋಡಿ ಇವ್ರು ನಾ ಇಷ್ಟು ದಿನದಾಗ ಇದು ರಿಪೋರ್ಟ್ ಉತ್ತರ ಬರ್ಲಿಲ್ಲ ಅಂದ್ರೆ ಸ್ವಲ್ಪ ಹೋರಾಟವಂತೂ ಮಾಡ್ತೀನಿ. ಇದು ದೊಡ್ಡ ಖಂಡನೀಯ ವಿಷಯ ಇದು. ಯಾಕಂದ್ರೆ ಅಭಿವೃದ್ಧಿ ಮಾಡಾಕ ಜನಕ್ಕೆ ಇದೊಂದು ಮನಸ್ಸು ಬ್ಯಾಡ. ನಮಗ ದುಡ್ಡು ಏನದ ಅದಕ್ಕೆ ಆದಂತ ಒಂದು ಮಿಡಲ್ಸ್ ಆದ. ನಮ್ಮ ನಮ್ಮ ಸಾಹೇಬ್ ಹಮೀದ್ ಮುಷೀಫ್ ಸಾಹೇಬ್ರ ನೇತೃತ್ವದಾಗ ನಾವು ಒಂದ್ ಸ್ವಲ್ಪ ಜೋಡಿ ಸ್ವಲ್ಪ ಡಿಸ್ಕಷನ್ ಮಾಡಿ ನಮ್ಮ ಮುಂದಿನ ಕ್ರಮ ನಾವು ಹೋಗ್ತೀನಿ.
ಕೊನೆದಾಗಿ ಎತ್ಲಾಡ್ದವ್ರಿಗೆ ಏನ್ ಹೇಳ್ತೀರಿ MLA ಅವ್ರಿಗೆ? ಇಲ್ಲ ಅವ್ರಿಗೆ ಏನು ಹೇಳಂಗಿಲ್ರಿ ನನ್ನ. ನಮಗೇನಾಗಿದೆ ಸೀದಾ ದುಡ್ಡು ಕರೆಕ್ಟ್ ಮಿಟೈಸ್ ಆಗ್ಬೇಕು. ಅಭಿವೃದ್ಧಿ ಮಾಡಾಕತ್ತಿ ತೋರಿಸ್ತಿರಲ್ಲ, ಆ ಅಭಿವೃದ್ಧಿ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಆಗ ದುಡ್ಡು ಎಲ್ಲ ಕಮಿಷನ್ ತಂದೆ ಆಗಬಾರ್ದು. ಈಗ ದುಡ್ಡು ತಿನ್ನಾಕ ನೀವೊಂದು ದಿನ ಒಂದೊಂದು ಪ್ರೋಗ್ರಾಮ್ ಹಾಕೊಳಕತ್ತೀರಿ ಅಂದ್ರೆ ಹೆಂಗ್ ತಿನ್ಬೇಕಪ್ಪ, ಇದು ಅಭಿವೃದ್ಧಿ ಹೆಸರು. ಯಾಕೆ ಅಭಿವೃದ್ಧಿ ಮಾಡಕ್ ಬೇರೆ ಇಲ್ಲ, ಇದು ಬೇರೆ ಬೇರೆ ಕಡೆ ನೀವು ಹೇಳ್ತಿರಲ್ಲ ಮಾಡ್ರಲ್ಲಿ. JM ರೋಡ್ ನೀವು ಅದನ್ನು ಶಾಸಕರು ಹೌದಲ್ಲ, ಹಾಕಂಗಿಲ್ಲ ಅಂತಾರೆ. ಆದ್ರೆ ನೀವು ಶಾಸಕರೇ ಇಲ್ಲ, ನೀವು ಮುಸಲ್ಮಾನರು ಬರಬೇಡ ಹಾಕಂಗಿಲ್ಲ ಅಂತ ಹೇಳಿದ್ರು ಅವರು. ಆಯ್ತು, ನೀವು ಅದು ಶಾಸಕರ ಉದ್ದೇಶ ಮಾಡಬೇಕಲ್ಲ. ಸಂವಿಧಾನ ಸಿದ್ಧಾಂತ ಐತಿಲ್ಲ, ರೈಟ್. ಎಲ್ಲಾ ಮಂತ್ರಿ ಇರ್ತದ, ಎಲ್ಲಾ ಜನ ಅಡ್ಡಿರ್ತದ. ನಮ್ಮವರು ಬೇಕು, ನಮ್ ಗಂಡು ಹೋಗ್ತಾವ, ಸತ್ತು ನಮ್ ಗಂಡು ಅಲ್ಲಿ ಹೋಗಬೇಕಲ್ಲ, ಹಂಗಾಯ್ದು ಹೋಗಬೇಕಲ್ಲ. ಒಂದು ಶಾಸಕರು ತಮ್ಮ ಬೇಕಾದ ಸ್ಥಳದಲ್ಲಿ ರಸ್ತೆಗಳನ್ನು ಆರೋಪ ಅನ್ನಂಗಿಲ್ಲ, ಆರೋಪ ಮಾಡ್ತಾ ಇಲ್ಲ. ಆರೋಪ ಎದಕ್ಕಂದ್ರೆ ಇದಕ್ಕೆ ನಂಗೆ ಕರೆಕ್ಟ್ ಕೆಲಸ ಏನ ಮಾಡಿದಾರಲ್ಲ, ಇದು ಕರೆಕ್ಟ್ ರಸ್ತಾ ಇಲ್ಲ. ಈಗ ನೀವು ತಂದಿದ್ದು ರೋಡ್ ಏನ್ ತಗೊಂಡ್ಬಂದಿರಲ್ಲ, ಅದಕ್ಕೆ ನಂಗೆ ಅದೊಂದು ಆರೋಪ. ಇನ್ನ ಅದಾವ್ರಿ ವಾರ್ಡ್ ಸುಮಾರು ವಾರ್ಡಿಗೆ ಈ ನೋಡ್ರಿ 24, 18, 19, 20, 23 ಇವು ಏನಿದೆ ಇವೆಲ್ಲ ಒಂದ್ ಸ್ವಲ್ಪ ಮಾಡ್ರಿ. ಇವಕ್ಕೂ ಅಭಿವೃದ್ಧಿ ಮಾಡಿ ನೆನೆಸ್ತಾರ. ನೀವು ಕೆಲಸ ಮಾಡ್ಬೇಕು. ಇದು ಬಿಟ್ಟು ದಿನ ಒಂದೊಂದು ಸರ್ ಅಭಿವೃದ್ಧಿ ಆಗಿದೆ. ಅದೇ ಹೇಳ್ತಿಲ್ಲ, ಈ ಅಭಿವೃದ್ಧಿ ಬೇಡ. ವರ್ಷಕ್ಕೊಮ್ಮ ರೋಡ್ ಮಾಡ್ಕೋತ, ವರ್ಷಕ್ಕೊಮ್ಮ ಹಡ್ದು, ವರ್ಷಕ್ಕೊಮ್ಮ ಇದು ಅಭಿವೃದ್ಧಿ ಅನ್ನಂಗಿಲ್ಲ. ಇದು ಜನದ ದುಡ್ಡು ಪಳೆ ಹೊಡ್ಯಾಕತ್ತೀವಿ ಹಗಲತ್ತೆ. ಗಲಗಲಿ ಕೋಲಿ ಇದಕ್ಕೆ ಬರ್ತಾರೆ. ಅಲ್ಲಿ ನೋಡ್ರಿ, ಅಲ್ಲಿ ಏನೂ ಅಭಿವೃದ್ಧಿನೇ ಇಲ್ಲ. ಅಲ್ಲಿ ಇನ್ನೂ ಆದ್ರೂ ಒಂದು ರಸ್ತೆ ಇಲ್ಲ. ಈ ಬಡಿ ಆದ್ರೆ ಗಾಡಿಗಳು ಸಿಕ್ಕೊಂಡ್ಬಿಡ್ತಾವ್ರಿ. ಯಾರು ಬಿಜೆಪಿ ಕಾರ್ಪೊರೇಟರ್ 22 ಬರುವ ಆರಿಸಿ ಬರುವಾಗ ಬಿಜೆಪಿ ಕಾರ್ಪೊರೇಟರ್ ಆಗಿದ್ರು ಅವರು. ಈಗ ಅವರು ರಾಜೀನಾಮೆ ಕೊಟ್ರಲ್ಲ, ಗೊತ್ತೈತಿಲ್ಲ ನಿಮ್ಗೆ. ಅವರು ನಮ್ಮ ಶಾಸಕರು ಬಿಜೆಪಿಯಿಂದ ಹೊರಗೆ ಬಂದ ತಕ್ಷಣ ಅವ್ರಿಗೆ ಇದು ಸಾಮೂಹಿಕ ರಾಜೀನಾಮೆ ಕೊಟ್ರಲ್ಲ ಬಿಜೆಪಿಯಿಂದ. ಅವ್ರಿಗೆ ಬಿಜೆಪಿ ಇದು ತನಂಗಿಲ್ಲ. ಅವ್ರನ್ನ ಬಿಜೆಪಿ ಕಾರ್ಪೊರೇಟರ್ ತನಂಗಿಲ್ಲ. ಧನ್ಯವಾದ. ಇದೇ ರಸ್ತೆ ಇರ್ತದೆ. ಇದು ನಮ್ಮ ಸರ್ಕಲ್ದಿಂದ ಡಿ ಆಫೀಸಿಂದ ಬುಧವಾರನ ಹೋಗ್ತಿರೋದು ಅಚ್ಚುಕಟ್ಟು ಚೆನ್ನಾಗಿದೆ ರೋಡ್. ಅಲ್ಲಿ ನೋಡಿ ಟೇಬಲ್ಗಳು ಹೆಂಗೆ ರೌಂಡ್ ಆಗಿದೆ, ಅಲ್ಲಿ ಯಾವ ರೀತಿಯಾಗಿ क्या नहीं है वो बोलिया मस्त है नहीं दिया नहीं ना, बोलेगा तो बोलिया दिया तो है। मेरा कम बोलेगा तो बोलिया है नहीं दिया थोड़ा मोहम्मद कर कलम दिया वैसे तालीम रोशे. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।